ಈಗ ಇತ್ತೀಚೆಗೆ 56,000 ಕಾಲ್ ಮಾಡೋದಕ್ಕೆ ಮುಂದಾಗ್ತಾ ಇರೋ ಕಾರಣ ಎಷ್ಟೋ ಜನ ವಿದ್ಯಾರ್ಥಿಗಳು ಖಂಡಿತವಾಗ್ಲೂ ತಮ್ಮ ಆಸೆಗಳಿಗೆ ಎಲ್ಲೋ ಒಂದು ಕಡೆ ಜೀವ ಬಿಟ್ಟಂಗೆ ಆಗ್ತಾ ಇದೆ ಅಂತೇಳಿ ಖುಷಿಯಿಂದ ಇದ್ದಾರೆ. ಆದರೆ ಇಷ್ಟು ವರ್ಷಗಳು ನೋಟಿಫಿಕೇಶನ್ ಆಗದೇ ಇರೋ ಕಾರಣ ಎಷ್ಟೋ ಜನ ಬೇಜಾರಾಗಿದೆ. ಜೊತೆಗೆ ಅವರನ್ನೇ ನಂಬ್ಕೊಂಡು ಫ್ಯಾಮಿಲಿಗಳಿರ್ತವೆ ಅಂತೇಳಿ ಈ ಸರ್ಕಾರಗಳನ್ನ ನಂಬ್ಕೊಂಡ್ರೆ ನಾವು ಜೀವನ ಮಾಡೋಕ್ಕಾಗಲ್ಲ ಅಂತೇಳಿ ಬಿಟ್ಟು ಓದೋದನ್ನ ಬಿಟ್ಟು ಎಲ್ಲೋ ಒಂದು ಕಡೆ ಪ್ರೈವೇಟ್ ಜಾಬ್ ಅದಕ್ಕೆ ಹುಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬಹುಶಃ ಇನ್ನೂ ಏನಾದರೂ ಕಾಲ್ ಮಾಡಲಿಲ್ಲ ಅಂತಂದರೆ ಅವರೆಲ್ಲ ರೋಸ್ ಎದ್ದೊಳ್ತಾರೆ. ಆದಷ್ಟು ಬೇಗ ಈಗ 56,000 ನೋಟಿಫಿಕೇಶನ್ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅದೇನೋ ಸಕ್ಸಸ್ ಆಗಬೇಕು ಅಂತಂದರೆ ಒಳ ಮೀಸಲಾತಿ ಅನ್ನುವಂತಹ ಏನೋ ಒಂದು ಕಡೆ ಈ ಅಡೆತಡೆಗಳು ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡದೆ ಏನಾದರೂ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ನೀವೇನಾದರೂ ನೋಟಿಫಿಕೇಶನ್ ಮಾಡಿಬಿಟ್ರೆ ಅಕಸ್ಮಾತ್ ಅದರಿಂದ ಎಷ್ಟೋ ಜನ ನ್ಯಾಯಾಲಯದ ಕೋರ್ಟ್ ಮೆಟ್ಲೇರ್ತಾರೆ, ಮತ್ತೆ ಅದು ಅಷ್ಟೇ ಆಗುತ್ತೆ. ಹಂಗೇನಾದರೂ ಆಗಿಬಿಟ್ರೆ ತುಂಬ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಹಾಗಾಗಿ ಸರ್ಕಾರಗಳೇನು ಮಾಡಬೇಕು, ಕರೆಕ್ಟಾಗಿ ಯಾರಿಗೆ ಎಷ್ಟು ಕೊಡಬೇಕು ಅಂತೇಳಿ ಈಗಾಗಲೇ ತುಂಬ ಜನ ತಜ್ಞರಿಂದ ಮಾಹಿತಿಗಳು ಬಂದಿವೆ. ಅದನ್ನು ಪರಿಗಣನೆ ಮಾಡಿ ಏನು ಮಾಡಬೇಕು, ಖಂಡಿತವಾಗ್ಲೂ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು. ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ ಏನಾಗುತ್ತೆ, ಅವ್ರವ್ರ ಪಾಲ್ಗೆ ಅವ್ರಿಗೆ ಸಿಗುತ್ತೆ. ಇಲ್ಲ ಅಂತಂದರೆ ಒಳ ಮೀಸಲಾತಿ ಜಾರಿ ಮಾಡಿದೆ ಈಗ 56,000 ಪೋಸ್ಟ್ ಏನಾದರೂ ನೋಟಿಫಿಕೇಶನ್ ಮಾಡಿಬಿಟ್ರೆ, ಅಧಿಸೂಚನೆ ಹೊರಡಿಸ್ಬಿಟ್ರೆ ಯಾವುದೋ ಒಂದು ಸಮುದಾಯಗಳು ತನಗೆ ಅನ್ಯಾಯ ಆಗಿದೆ ಅಂತೇಳಿ ಕೋರ್ಟ್ ಮೆಟ್ಲು ಇರ್ತದೆ. ಕೋರ್ಟ್ ಮೆಟ್ಲು ಇರಿದ್ರೆ ಸಮಾಜ ಏನು ಮಾಡುತ್ತೆ, ಅಥವಾ ವಿದ್ಯಾರ್ಥಿ ಸಮುದಾಯ ಏನು ಮಾಡ್ತಾ ಹೋಗ್ತದೆ, ಎಲ್ಲೋ ಒಂದು ಕಡೆ ಆ ಸಮುದಾಯವನ್ನು ದೂಷಣೆ ಮಾಡೋದಾಗಿರ್ಬೋದು, ಸರ್ಕಾರವನ್ನು ದೂಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತದೆ. ಹಾಗಾಗಿ ಇಂದಿನ ಸರ್ಕಾರ ಏನು ಮಾಡಬೇಕು, ದಯಮಾಡಿ ಇತ್ತೀಚಿನ ಈಗ 27ನೇ ತಾರೀಕು ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಖಂಡಿತವಾಗ್ಲೂ ಅಂತಿಮವಾದಂಥ ನಿರ್ಧಾರವನ್ನು ತಗೊಂಡು ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕಾಗ್ತದೆ. ಜಾರಿ ಮಾಡಿದ್ರೆ ಮಾತ್ರ ಎಲ್ಲೋ ಒಂದು ಕಡೆ ಮುಂದಿನ ಒಂದು ವಿದ್ಯಾವಂತ ಸಮುದಾಯಕ್ಕೆ ನ್ಯಾಯ ದೊರಕಿಸ್ಕೊಟ್ಟಂಗಾಗುತ್ತೆ. ಇಲ್ಲ ಅಂತಂದರೆ ಅವ್ರು ಖಂಡಿತವಾಗ್ಲೂ ಬೀದಿಗೆ ಬರ್ತಾರೆ. 3-4 ವರ್ಷಗಳ ಕಾಲ ಸ್ಪರ್ಧಾತ್ಮಕ ಪರೀಕ್ಷೆಗಳಂತಾನೆ ಓದಿ ಬೇಸತ್ತಿರುವಂಥ ವಿದ್ಯಾರ್ಥಿಗಳು ತುಂಬ ಇದ್ದಾರೆ. ಎಲ್ಲ ಒಂದು ಕಡೆ ನೋಟಿಫಿಕೇಶನ್ ಆಗದೆ ತನ್ನ ಫ್ಯಾಮಿಲಿ ಇದು ಮಾಡಬೇಕು, ಅವ್ರಿಗೆ ಆರ್ಥಿಕ ಬೆಂಬಲ ಇಲ್ಲ. ಹಾಗಾಗಿ ಎಷ್ಟೋ ಜನ ಆಚೆ ದುಡಿಯೋದಕ್ಕೆ ಹೋಗ್ತಾ ಇದ್ದಾರೆ, ಎಷ್ಟೋ ಜನ ಓದೋದನ್ನೇ ಬಿಟ್ಟಿದ್ದಾರೆ. ಈಗ ಮೊನ್ನೆ ಆದಂಥ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಆಕ್ರೋಶ ನೋಡಬೇಕಾದ್ರು ಅಂತಹದನ್ನೆಲ್ಲ ಪರಿಗಣಿಸಿದ್ರೆ ಕೇವಲ ಬೆರಳೆಣಿಕೆ ಅಷ್ಟೇ. ಅಂಥದ್ದನ್ನ ನಾವು ಏನಾದರೂ ಕರ್ನಾಟಕದಾದ್ಯಂತ ಒಂದು ಕಡೆ ಸೇರಿಸ್ಬಿಟ್ರೆ ತುಂಬ ಜನ ಸೇರ್ಕೊಂಡ್ಬಿಡ್ತಾರೆ. ಹಾಗಾಗಿ ಏನು ಮಾಡಬೇಕು, ಒಳ ಮೀಸಲಾತಿಯನ್ನು ಅತಿ ವೇಗವಾಗಿ ವೈಜ್ಞಾನಿಕವಾಗಿ ಏನಿದ್ದಾರೆ ತಜ್ಞರ ಸಲಹೆ ಮೇರೆಗೆ ಬೇಗ ಜಾರಿ ಮಾಡಿ ಅದನ್ನು ಬೇಗ ಜಾರಿ ಮಾಡಿದ್ರೆ ಒಂದಷ್ಟು ವಿದ್ಯಾರ್ಥಿ ಸಮುದಾಯ, ಒಂದಷ್ಟು ಶೋಷಿತ ಸಮುದಾಯಗಳು ಮತ್ತು ಒಂದಷ್ಟು ಅವಕಾಶಗಳಿಂದ ವಂಚಿತರಾಗಿರುವಂಥ ಸಮುದಾಯಗಳಿಗೆ ನ್ಯಾಯ ಸಿಕ್ಕಂಗಾಗ್ತದೆ. ಮತ್ತು ಈ ಸರ್ಕಾರವನ್ನು ಕೂಡ ನೆನೆಸ್ಕೊಳ್ತಾರೆ. ಖಂಡಿತವಾಗ್ಲೂ ಅದನ್ನು ಜಾರಿ ಮಾಡಬೇಕು ಅಂತೇಳಿ ಇದ್ರ ಮುಖಾಂತರ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.